ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತೀನಿ. ಹಾಗೆ ಚಿತ್ರಾನ್ನ ಮಾಡಿದ್ವಿ, ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಚಿತ್ರಾನ್ನ ಮಾಡೋದೇನೆಲ್ಲ ದೊಡ್ಡ ವಿಷಯ ಅಲ್ಲ, ಎಲ್ಲರಿಗೂ ಬರುತ್ತೆ. ಇವತ್ತು ಚಿತ್ರಾನ್ನ ಮಾಡಿದ್ವಿ ನಾವು, ಅದನ್ನೇ ಹಾಕಿದ್ದೀನಿ ನೋಡಿ. ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ 1 ಟೇಬಲ್ ಸ್ಪೂನ್. ಅದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಹಾಕ್ಕೋಬೇಕು. ಶೇಂಗಾ ಹಾಕ್ಕೊಂಡಿದ್ದೀನಿ 1 ಹಿಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ 1 ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕಬೇಕು. ನೋಡಿ, ಕರಿಬೇವು ಹಾಕಿದ್ದೀನಿ. ಮೊದಲಿಗೆ ಕರಿಬೇವು ಹಾಕಿ ಚೆನ್ನಾಗಿ ಶೇಂಗಾ ಎಲ್ಲ ಒಗ್ಗರಣೆ ಕೊಟ್ಟಿರ್ತೀವಿ, ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕಿದೆ ನೋಡಿ. ಈರುಳ್ಳಿ 1 ಹೆಚ್ಚಿಟ್ಕೊಂಡಿದ್ದೆ ದೊಡ್ಡದು, ಅದನ್ನು ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ ಸ್ವಲ್ಪ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಎಲೆಕ್ಟ್ರಿಕ್ ಕುಕ್ಕರಲ್ಲಿ. ಒಂದು ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಿಂದ 1.5 ಗ್ಲಾಸ್ ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಚಿತ್ರಾನ್ನಕ್ಕೆ. ಈ ಚಿಕ್ಕ ಸ್ಪೂನಿಂದ 1 ಸ್ಪೂನು ಮೇಲೆ ಸ್ವಲ್ಪ. ನೋಡಿ, ಜೀರಿಗೆ, ಸಾಸಿವೆ ಡಬ್ಬೆಯಲ್ಲಿ ಹಾಕಿರ್ತೀವಲ್ಲ, ಚಿಕ್ಕ ಸ್ಪೂನು, ಅದರಿಂದ 1 ಸ್ಪೂನು ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣು ಹಾಕಬೇಕು. ನಂತರ ಎಲ್ಲ ಅನ್ನ ಎಲ್ಲ ಕಲಸಿದ ಮೇಲೆ ಹಾಕಬೇಕು. ಚಿತ್ರಾನ್ನಕ್ಕೆ ಇದು ರೆಡಿಯಾಗಿದೆ ಒಗ್ಗರಣೆ. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಇವಾಗ ಹಾಕ್ತೀನಿ, ನಂತರ ಒಂದು ಸ್ವಲ್ಪ ಹಾಕ್ತೀನಿ. ಅನ್ನ ಕಲಸಿದ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. ಅರ್ಜೆಂಟಲ್ಲಿ ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ಬೇಗ ಆಗುತ್ತೆ ಇದು ಚಿತ್ರಾನ್ನ. ಅನ್ನ ಒಂದು ರೆಡಿ ಇದ್ಬಿಟ್ಟೆ ಒಂದು 5 ನಿಮಿಷದಲ್ಲೇ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನೋಡಿ, ರೈಸ್ ಕುಕ್ಕರ್ನಲ್ಲಿ ರೈಸು ಆಗಿದೆ. ಚಿಕ್ಕ ಕಪ್ ಕಾಫಿ ಕಪ್ಪಿಂದ 1.5 ಗ್ಲಾಸ್ ಹಾಕ್ಕೊಂಡಿದ್ದೆ ರೈಸು. 1.5 ಗ್ಲಾಸ್ ರೈಸು ನೋಡಿ, ಚಿಕ್ಕ ಕಪ್ಪಿಂದ ಮಾಡಿದ್ದೆ. ಇದು 1-2 ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ಚೆನ್ನಾಗಿ ಸ್ವಲ್ಪ ಉದುರಾಗಿ ಬಂದಿದೆ ನೋಡಿ, ಚೆನ್ನಾಗಿ. ಈಗ ಬಾಣಲೆಯಲ್ಲಿ ಒಗ್ಗರಣೆ ಇರುತ್ತಲ್ಲ, ಅದಕ್ಕೆ ಅನ್ನ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಲಿಸ್ಕೊಳ್ಬೇಕು. ನೋಡಿ, ಶೇಂಗಾ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಡಲೆಬೇಳೆ ಕೂಡ ಹಾಕಿದ್ದೀನಿ. ನೋಡಿ, ಅನ್ನ ಉದುರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಉದುರಾಗಬಾರ್ದು, ಕರೆಕ್ಟಾಗಿ ಆಗಿರಬೇಕು. ನೋಡಿ, ಇದಕ್ಕೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. 1 ನಿಂಬೆಹಣ್ಣು ಹಿಂಡಿದ್ದೀನಿ. ನೋಡಿ, 1 ನಿಂಬೆಹಣ್ಣು ಹಿಂಡಿದ್ದೀನಿ ಇದಕ್ಕೆ ಚಿತ್ರಾನ್ನಕ್ಕೆ. ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ನೀವು ಮಾಡಿ ನೋಡಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ, ಇದು ಗ್ರಿಲ್ ತರಿಸಿದ್ವಿ. ಇದು ಪನ್ನೀರ್ ಗ್ರಿಲ್ ಮಾಡ್ತಾಯಿದ್ದೀವಿ, ಪನ್ನೀರ್ ಟಿಕ್ಕಾ. ಪನ್ನೀರು 1 ಬಟ್ಲು, ಒಂದು ಚಿಕ್ಕ ಜಾಮೂನ್ ಬಟ್ಲು
ಮೊಸರು, ಆಮೇಲೆ ಸಾಲ್ಟು, ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಕಲಸಿಟ್ಟಿದ್ದೀವಿ. ಪನ್ನೀರು ಒಂದು 100 ಗ್ರಾಮ್ ಹಾಕಿದ್ದೀವಿ. ಅದನ್ನು ಸ್ಲೈಸ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಸಿಟ್ಟಿದ್ದೀವಿ. ಆಗಲೇ ಪನ್ನೀರ್ ಟಿಕ್ಕೋ ಮಾಡೋ ಗ್ರಿಲ್ಲು ಆನ್ಲೈನಲ್ಲಿ ತರಿಸಿದ್ದೀವಿ. 2000 ಇದು ಮತ್ತು ಒಂದು ಬಾಣಲೆ ಬಂದಿದೆ ಇದ್ರ ಜೊತೆಗೆ, ಎರಡು ಸೇರಿ 2000. ನೋಡಿ ಪನ್ನೀರ್ ಟಿಕ್ಕಾ ಗ್ರಿಲ್ ಇದೆಯಲ್ಲ, ಇದು ಓವನ್ನಲ್ಲಿ ಹೇಗಿರುತ್ತೆ ಅದೇ ಥರ ಇದು ಒಲೆ ಮೇಲೆ ಇಟ್ಟು ಮಾಡೋದು. ಸ್ವಲ್ಪ ಆಯಿಲ್ ಹಚ್ತಾ ಇದೆ ನೋಡಿ. ಇದ್ರ ಮೇಲೆ ಪನ್ನೀರ್ ಪೀಸ್ಗಳನ್ನ ಒಂದೊಂದಾಗೆ ಇಡಬೇಕು. ಮೊಸರು ಎಲ್ಲ ಕಲಸಿರ್ತೀವಲ್ಲ, ಪನ್ನೀರು, ಮೊಸರು, ಚಿಲ್ಲಿ ಪೌಡರ್, ಕಸೂರಿ ಮೇಥಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಇವೆಲ್ಲ ಹಾಕಿ ಕಲಸಿಟ್ಟಿರ್ತೀವಿ. ನೋಡಿ ಇದನ್ನು ಹೀಗೆ ಈ ಗ್ರಿಲ್ಲಿ ಕಾದಿದೆ, ಹೀಗೆ ಹಾಕಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಪನ್ನೀರ್ ಟಿಕ್ಕಾ. ಆಯಿಲ್ ಕೂಡ ಜಾಸ್ತಿ ಹಿಡಿಯಲ್ಲ, ಹೆಲ್ದಿ ಕೂಡ, ಪ್ರೋಟೀನ್ ಇರುತ್ತಲ್ಲ ಪನ್ನೀರಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ಒಳ್ಳೆಯದು. ನೋಡಿ ಎಲ್ಲನೂ ಹಾಕ್ತಾಯಿದ್ದೀವಿ ಗ್ರಿಲ್ ಮೇಲೆ. ಎಷ್ಟೊಂದು ಹಾಕ್ಬೋದು, ಒಂದೇ ಸಲಕ್ಕೆ ಹಾಕ್ಬೋದು. 100 ಗ್ರಾಮ್ ಅಷ್ಟು ಪನ್ನೀರ್ ಹಾಕ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ದು ನೋಡಿ, ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕತ್ತರಿಸ್ಕೊಂಡಿದ್ದೀವಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಪನ್ನೀರು. ನಂತರ ಕಲಿಸ್ಕೊಂಡಿದ್ದೀವಿ ಮೊಸರಲ್ಲಿ ಎಲ್ಲ ಹಾಕಿ. ನೋಡಿ ತುಂಬ ಚೆನ್ನಾಗಾಗಿದೆ. ಇದು ಒಂದು 5 ನಿಮಿಷ ಆದ ನಂತರ ತಿರುವು ಹಾಕಬೇಕು. ಚೆನ್ನಾಗಿ ಅದು ಸುಟ್ಟಿರುತ್ತೆ ಒಂದು ಕಡೆ. ನೋಡಿ ಈಗ ತಿರುವು ಹಾಕ್ತಾಯಿದ್ದೀವಿ ಒಂದು ಚಾಕುವಿಂದ. ಆ ಕಡೆ ಇನ್ನೊಂದು ಸ್ಪೂನ್ ಇಟ್ಕೋಬೇಕು. ನೋಡಿ ಹೀಗೆ ತಿರುವು ಹಾಕಬೇಕು. ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿ. ನೀವು ಟ್ರೈ ಮಾಡಿ ನೋಡಿ. ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಸುಟ್ಟಿದೆ. ತಿರುವು ಹಾಕ್ತಾಯಿದ್ದೀವಿ ಒಂದು ಕಡೆ, ಇನ್ನೊಂದು ಕಡೆನೂ ಸುಟ್ಟ ಮೇಲೆ ತೆಗೆದು ಬಿಡಬೇಕು. ನೋಡಿ ತಿರುವು ಹಾಕಿದ್ದೀವಿ, ಎಲ್ಲನೂ ಹಾಕ್ತಾಯಿದ್ದೀವಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ತುಂಬಾ ಈಸಿ ಮಾಡೋದು, ಅಷ್ಟೊಂದು ಕಷ್ಟ ಏನಿಲ್ಲ, ತುಂಬ ಸುಲಭ. ನೋಡಿ ಈಗ ರೆಡಿಯಾಗಿದೆ. ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಈಗ ಬಾಕ್ಸ್ಗೆ ಚಿತ್ರಾನ್ನ ಕಟ್ತಾ ಇದ್ದೀವಿ. ನಂತರ ಇನ್ನೊಂದು ಬಾಕ್ಸಲ್ಲಿ ಪನ್ನೀರು ಚೆನ್ನಾಗಿರುತ್ತೆ. ಚಿತ್ರಾನ್ನ ಜೊತೆ ತಿನ್ನೋಕ್ಕೆ ಪನ್ನೀರು ಚೆನ್ನಾಗಿರುತ್ತೆ ತುಂಬಾ. ನೋಡಿ ತೆಗಿತಾ ಇದ್ದೀವಿ. ಒಂದು ಟೇಸ್ಟ್ ನೋಡಿ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡಿ ನೋಡಿ.
ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ. ಪನ್ನೀರ್ ಟಿಕ್ಕ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದಕ್ಕೆ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಚಿತ್ರಾನ್ನ, ದೊಡ್ಡ ಬಾಕ್ಸು, ಚಿಕ್ಕ ಬಾಕ್ಸಲ್ಲಿ ಈ ಪನ್ನೀರ್ ಟಿಕ್ಕ ಹಾಕಿ ಕ್ಯಾರಿಯರ್ಗೆ ಕಟ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಜೊತೆ ತಿನ್ನೋಕ್ಕೆ, ನೆಂಚ್ಕೊಂಡು ತಿನ್ನೋಕ್ಕೆ. ಹೆಲ್ದಿ ಫುಡ್ ಕೂಡ. ನೋಡಿ ಎಷ್ಟೊಂದಾಗಿದೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.